ಸುಖ ಸಂಸಾರಕ್ಕೆ ಕೆಲವು ಗುಟ್ಟುಗಳು. ಅದ್ಭುತ ಮಾಹಿತಿಯನ್ನು ತಾಳ್ಮೆಯಿಂದ ಪೂರ್ತಿ ಕೇಳಿ. ಇದೆಲ್ಲ ನಿಮ್ಮ ಒಳ್ಳೆಯದಕ್ಕಾಗಿಯೇ. ಸಂಸಾರದಲ್ಲಿ ಬೆಣ್ಣೆಯಲ್ಲಿ ಕೂದಲು ತೆಗೆಯುವಂತೆ ನಾಜೂಕಾಗಿ ಇದ್ದರೆ ಮಾತ್ರ ಸುಖ ಸಂಸಾರ ನಿಮ್ಮದಾಗುತ್ತೆ. ಹೆಂಗಸರು ತಮ್ಮ ಗಂಡನ ಜೊತೆ ಸಂಭೋಗ ಮಾಡುವಾಗ ಯಾವತ್ತೂ ಕೂಡ ನಾಚಿಕೊಳ್ಳದೆ ಭಾಗಿಯಾಗಬೇಕು. ರಾತ್ರಿ ಗಂಡನ ಪಕ್ಕ ಮಲಗಿದಾಗ ಗಂಡನಿಗೆ ಕಿರಿಕಿರಿಯಾಗುವ ಯಾವುದೇ ವಿಚಾರಗಳನ್ನು ಮಾತನಾಡಲೇಬೇಡಿ. ಯಾವುದೇ ಸ್ಥಳದ ಮಕ್ಕಳ ಅಥವಾ ಇನ್ಯಾವುದೇ ಬೇಸರ ಅಥವಾ ಕೋಪ ತರುವಂತಹ ವಿಚಾರ ಬೇಡ. ಗಂಡನ ಬಳಿ ನಗುತ್ತಾ ಮಾತನಾಡುತ್ತಾ ಮಲಗುವುದು ಒಳ್ಳೆಯದು. ಏಕೆಂದರೆ ಮಲಗುವ ಮುನ್ನ ದುಃಖದ ಅಥವಾ ಕೋಪದ ವಿಚಾರ ಮಾತನಾಡುವುದು ನಿಮ್ಮ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಇನ್ನು ಹೆಂಡತಿಯಾದವಳು ತನ್ನ ಗಂಡನ ಸುಖದಲ್ಲಿ ಮಾತ್ರ ಭಾಗಿಯಾಗದೆ ಕಷ್ಟದಲ್ಲೂ ಕೂಡ ಭಾಗಿಯಾಗಬೇಕು. ನಿಮ್ಮ ಮೊಬೈಲ್ ವಾಲ್ಪೇಪರ್ಗೆ ನಿಮ್ಮಿಬ್ಬರ ಫೋಟೋ ಹಾಕಿಕೊಳ್ಳಿ. ಇದು ತೋರಿಕೆಗಲ್ಲ, ಪ್ರೀತಿಯಿಂದ. ಪತಿಯನ್ನು ಕೋಪಗೊಳಿಸುವ ಕೆಲಸವನ್ನು ಮಾಡಬೇಡಿ. ತಮಾಷೆಗೂ ಕೂಡ ನಿಮ್ಮ ಪತಿಯನ್ನು ಬೇರೆಯವರೊಂದಿಗೆ ಹೋಲಿಕೆ ಮಾಡಿ ಮಾತನಾಡಲೇಬೇಡಿ. ನಿಮ್ಮ ಬೇಕು ಬೇಡಗಳನ್ನು ಹೇಳುವ ರೀತಿ ಕೋಪದಿಂದ ಇರಬಾರದು. ತುಂಬ ನಾಜೂಕಾಗಿ ಇರಬೇಕು. ವಾರಕ್ಕೆ ಒಮ್ಮೆ ಆದರೂ ನಿಮ್ಮ ಪತಿಯ ಫೇವ್ರೆಟ್ ಡಿಶ್ ಮಾಡಿ. ಅವರಿಗೆ ಇಷ್ಟ ಆಗುವ ರೀತಿ ಅಡುಗೆಯನ್ನು ಮಾಡಿ. ನೀವು ಕೂಡ ರೆಡಿಯಾಗಿ ಅವರ ದೃಷ್ಟಿ ನಿಮ್ಮ ಮೇಲೆ ಬಿಟ್ಟು ಬೇರೆ ಕಡೆ ಹೋಗದ ರೀತಿ ನಾಜೂಕಿನಿಂದ ಇರಿ. ಪತಿ ಇದ್ದರೂ ಸಹ ಅವರ ಜೊತೆ ಮಾತನಾಡದೆ, ಗಮನ ಕೊಡದೆ ಮೊಬೈಲ್ ಅಥವಾ ಟಿವಿ ಅಂತ ಕೂರಬೇಡಿ. ಪತಿ ಮನೆಗೆ ಬರುತ್ತಲೇ ಸಮಸ್ಯೆಗಳನ್ನು ಹೇಳಬೇಡಿ. ಮುಗುಳ್ನಗೆಯಿಂದ ಮನೆಗೆ ಸ್ವಾಗತಿಸಿ. ಆದಷ್ಟು ತಾಳ್ಮೆಯಿಂದ ಇರಿ. ನೀವು ಅವರ ದುಡಿಮೆಗೆ ಮಾತ್ರ ಬೆಲೆ ಕೊಡುತ್ತೀರಾ, ಅವರಿಗಲ್ಲ ಎಂಬ ಭಾವನೆ ಬರದಂತೆ ನೋಡಿಕೊಳ್ಳಿ. ಅಡುಗೆ ರುಚಿಯ ಬಗ್ಗೆ ನಿಮ್ಮನ್ನು ಹೀಯಾಳಿಸಿದರೆ ಬೇಜಾರಾಗಬೇಡಿ. ಅಡುಗೆ ಚೆನ್ನಾಗಿಲ್ಲದಿದ್ದರೆ ಇನ್ನೂ ಚೆನ್ನಾಗಿ ಮಾಡಲು ಕಲಿಯಿರಿ. ಹೆಣ್ಣಿಗೆ ಅದು ಒಂದು ದೊಡ್ಡ ಕಷ್ಟವೇನಲ್ಲ. ಒಂದು ವೇಳೆ ಅಡುಗೆ ಚೆನ್ನಾಗಿ ರುಚಿ ಆಗಿ ಇದ್ದರೂ ಕೂಡ ಚೆನ್ನಾಗಿಲ್ಲ ಅಂದರೆ ತಲೆ ಕೆಡಿಸಿಕೊಳ್ಳದೆ ಇದ್ದು ಬಿಡಿ. ಮನೆಯ ಎಲ್ಲ ವಸ್ತುಗಳು ಆಯಾ ಸ್ಥಳದಲ್ಲಿ ಇರುವಂತೆ ನೋಡಿಕೊಳ್ಳಿ. ಇದು ಕೂಡ ಕೆಲವೊಮ್ಮೆ ಜಗಳಕ್ಕೆ ಕಾರಣವಾಗುತ್ತದೆ. ನಾನು ಮನೆ ಕೆಲಸದವಳ, ಏನಿದು ಇಷ್ಟೊಂದು ಕೆಲಸ ಎಂದು ಬೇಜಾರಾಗಿ ಕೂರಬೇಡಿ. ಅದರ ಬದಲು ಇದೆಲ್ಲ ನನ್ನ ಕರ್ತವ್ಯ ಎಂದು ತಿಳಿಯಿರಿ. ಮಕ್ಕಳಾದ ಮೇಲೆ ಇನ್ನೇನಿದೆ ಎಂದು ಪತಿಯನ್ನು ಕಡೆಗಣಿಸಬೇಡಿ. ಯಾವಾಗಲೂ ಪತಿಯ ಇಷ್ಟಾನುಸಾರ ಇದ್ದು ನೋಡಿ. ಸಂಸಾರ ಸುಖವಾಗಿ ಇರುತ್ತದೆ. ನನ್ನ ಮಾತಿಗೆ ಬೆಲೆ ಇಲ್ಲ, ನನ್ನ ಬಗ್ಗೆ ಕಾಳಜಿ ಇಲ್ಲ ಅಂತ ನೀವು ಕೊರಗಿ ನಿಮ್ಮ ಪತಿಯನ್ನು ಕಡೆಗಣಿಸಬೇಡಿ. ಪತಿಯನ್ನು ಪ್ರೀತಿ, ಗೌರವ, ಕಾಳಜಿ ಕೊಟ್ಟು ನಿಮ್ಮ ದಾರಿಯಲ್ಲಿ ಇರುವಂತೆ ನೋಡಿಕೊಳ್ಳುವುದು ನಿಮ್ಮ ಕೈಯಲ್ಲೇ ಇದೆ. ಪತಿಯ ಮನೆಯವರನ್ನು ನಿಂದಿಸಬೇಡಿ. ಒಂದು ವೇಳೆ ಏನಾದರೂ ಸಮಸ್ಯೆ ಇದ್ದಲ್ಲಿ ಸೂಕ್ಷ್ಮವಾಗಿ ಪತಿಗೆ ಅರ್ಥ ಮಾಡಿಸಿ. ಏಕೆಂದರೆ ಇದು ಮನೆ ಮುರಿಯುವುದೇ ಪರಿಹಾರವಲ್ಲ, ನೆನಪಿಡಿ. ಅವರು ಹಾಗಂದ್ರು ಇವರು ಹೀಗಂದ್ರು ಅಂತ ನೆನೆಸಿಕೊಂಡು ಕೊರಗದಿರಿ. ಆಗ ನಿಮಗೆ ತೊಂದರೆ ಕೊಡಬೇಕು ಅಂತ ಅನಿಸಿದವರಿಗೆ ನೀವು ಸುಲಭವಾಗಿ ದಾರಿ ಮಾಡಿಕೊಟ್ಟಂತೆ. ಅದರ ಬದಲು ಬಂಡೆಕಲ್ಲಿನಂತೆ ಇದ್ದು ಬಿಡಿ. ಕೆಟ್ಟವರ ನಿಂದನೆ ಮಾತುಗಳು ನಿಮಗೆ ನೋವು ಮಾಡಲೇಬಾರದು. ಅಷ್ಟು ಗಟ್ಟಿಯಾಗಿ ಇದ್ದು ಬಿಡಿ. ಒಟ್ಟಾರೆಯಾಗಿ ಏನನ್ನೂ ಬಯಸದೆ ನಿಸ್ವಾರ್ಥಿಯಾಗಿ ಸಂಸಾರಕ್ಕಾಗಿ ನಿಮ್ಮನ್ನು ಆದಷ್ಟು ದೃಢವಾಗಿ ತಯಾರು ಮಾಡಿಕೊಳ್ಳಿ. ಮುಖ್ಯವಾಗಿ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಿ ಹಾಗೂ ಯಾರ ಮುಂದೆಯೂ ಕೈಚಾಚದೆ ಇಂಡಿಪೆಂಡೆಂಟ್ ಆಗಿ ಇರಿ. ಸ್ನೇಹಿತರೆ, ಸುಖ ಸಂಸಾರದ ದೊಡ್ಡ ರಹಸ್ಯ ಒಂದೇ: ಪ್ರೀತಿ, ನಂಬಿಕೆ, ಗೌರವ, ಸಹನೆ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.